ಪುಟಾಣಿ ವಿದ್ಯಾರ್ಥಿಗಳ ಸಂಕಷ್ಟ, ಚರಂಡಿ ನೀರಿನಿಂದ ಮಕ್ಕಳ ಹಾದಿಯೇ ನರಕ. ಹುಬ್ಬಳ್ಳಿಯ ಸೋನಿಯಾ ಗಾಂಧಿ ನಗರ ಕನ್ನಡ ಶಾಲೆಯಿಂದ ಬಿಡ್ನಾಳದವರೆಗೆ ಪ್ರತಿ ಬಾರಿ ಮಳೆ ಸುರಿದಾಗ ಮಕ್ಕಳು ನರಳುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಮಳೆಯಾಗುತ್ತಿದ್ದಂತೆಯೇ ಚರಂಡಿಯ ನೀರು ಓವರ್ಫ್ಲೋ ಆಗಿ ರಸ್ತೆಗಳೆಲ್ಲ ಕೊಳಚೆ ನೀರಿನಿಂದ ತುಂಬಿ ಹೋಗುತ್ತಿವೆ. ಇದರಿಂದ ಶಾಲೆಗೆ ಹೋಗುವ ಪುಟಾಣಿ ವಿದ್ಯಾರ್ಥಿಗಳು ಅಸಹಾಯಕ ಸ್ಥಿತಿಯಲ್ಲಿ ನಾನಾ ತೊಂದರೆ ಅನುಭವಿಸುತ್ತಿದ್ದು, ಶಿಕ್ಷಣಕ್ಕೋಸ್ಕರ ಪ್ರತಿನಿತ್ಯ ಹಾದು ಹೋಗಬೇಕಾದ ದಾರಿಯೇ ಸಂಕಷ್ಟದ ಕಣಿವೆಯಾಗಿ ಮಾರ್ಪಟ್ಟಿರುವುದು ಪೋಷಕರಲ್ಲೂ ಕೂಡ ಚಿಂತೆಯನ್ನು ಮೂಡಿಸುತ್ತಿದೆ. ಈ ಸಮಸ್ಯೆ ವರ್ಷಗಳಿಂದ ಮುಂದುವರಿದರೂ ಸಂಬಂಧಿಸಿದಂತಹ ಆಫೀಸರ್ಸ್ ಇನ್ನೂ ಗಂಭೀರವಾಗಿ ಪರಿಗಣಿಸಿಲ್ಲ. ಸ್ಥಳೀಯರು ಈಗ ಪ್ರಶ್ನಿಸುತ್ತಿದ್ದಾರೆ, ಮಕ್ಕಳ ಹಾದಿಗೆ ಪರಿಹಾರ ಕೊಡುವವರು ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು? ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆಯೇ ಅಥವಾ ಈ ಮಕ್ಕಳ ನರಕ ಆಟವನ್ನು ನಮ್ಮ ಜನಪ್ರತಿನಿಧಿಗಳು ನೋಡಲಾರರೆ? ಮಕ್ಕಳ ಹಾದಿಗೆ ಪರಿಹಾರ ಕೊಡುವ ಹೊಣೆ ಯಾರದು? ಅಧಿಕಾರಿಗಳ ಅಥವಾ ನಮ್ಮ MLA ಅವರ? ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ.